ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ? ಬನ್ನಿ ಅಂದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವೆಲ್ಕಮ್. ಇವತ್ತು ನಾವು ಮಾತಾಡ್ತಾ ಇರೋಂಥ ಒಂದು ಸ್ಟಾಕ್ ಮಾರ್ಕೆಟು ಮತ್ತು ಮ್ಯೂಚುವಲ್ ಫಂಡ್ ಬಗ್ಗೆ. ಈ ಎರಡು ಎದ್ರ ಬಗ್ಗೆ ನಾವು ಮಾತಾಡ್ತಿದೀವಿ ಅಂದ್ರೆ ಜಾಸ್ತಿ ಯಾವ್ದು ರಿಟರ್ನ್ ಕೊಡುತ್ತಂತ ನೋಡೋಣ. ಇದು ಚಲೋಣ ಮತ್ತೆ ಇದು ಚಲೋಣ ಇನ್ವೆಸ್ಟ್ ಮಾಡಿದ್ರೆ ಅಂತ ನೋಡೋಣ. ಯಾವ್ದು ಜಾಸ್ತಿ ರಿಟರ್ನ್ ಕೊಡ್ಬೋದು ನಮಗೆ ಅಂತ ವಿಚಾರ ಮಾಡೋಣ ಈ ಒಂದು ವಿಡಿಯೋದಲ್ಲಿ. ವೆಲ್ಕಮ್. ಈ ವಿಡಿಯೋನ ಚಾಲು ಮಾಡೋಣ. ಫಸ್ಟ್ ನಾವು ನೋಡ್ತಾ ಇರೋಂಥ ಒಂದು ಏನಪ್ಪಾ ಅಂದ್ರೆ ಹೇಳ್ಬೇಕಾಗಿದ್ದು ಏನಪ್ಪಾ ಅಂದ್ರೆ, ನಾವು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿದರೆ ನಮಗೆ ರಿಟರ್ನ್ ಜಾಸ್ತಿ ಕೊಡುತ್ತಾ? ಓಕೆ, ನಾವು ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿದರೆ ಜಾಸ್ತಿ ರಿಟರ್ನ್ ಕೊಡುತ್ತಾ ಅಂದರೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ನಾವೇ ಖುದ್ದಾಗಿ ಸ್ಟಡಿ ಮಾಡಬೇಕು. ಓಕೆ, ಆ ಕಂಪ್ನಿ ಏನು ಮಾಡ್ತಾ ಇದೆ ಅಂತ ನಾವು ನೋಡಬೇಕು. ಪ್ರಾಫಿಟ್ ಇದೆ ಇಲ್ಲ ಅಂತ ನೋಡಬೇಕು, ಅಂದರೆ ಸಾಲ ತೊಗೊಂಡಿದೆ ಅಂತ ನೋಡಬೇಕು, ಲೋನ್ ತೊಗೊತಾ ಇದೆ ಇಲ್ಲ ಅಂತ ನೋಡಬೇಕು, ಎಲ್ಲನೂ ನೋಡಬೇಕು. ಮತ್ತು ಆ ಕಂಪ್ನಿ ಚಲೋ ಇದೆಯಿಲ್ಲ, ಮತ್ತು ಅದರ ಹೆಸರು ಕೆಟ್ಟಿದೈತು ಒಳ್ಳೆಯದೈತೆ ಅಂತ ನೋಡಬೇಕು, ಕೇಸ್ ಅದಾವಿಲ್ಲ ಅಂತ ನೋಡಬೇಕು. ಎಲ್ಲನೂ ನೋಡ್ಕ್ಯಾಸ ಈ ಒಂದು ನಾವು ಇನ್ವೆಸ್ಟ್ ಮಾಡಬೇಕು. ಇಲ್ಲಿ ನಾವೇ ಖುದ್ದಾಗಿ ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಿದ ಮೇಲೆ ಏನಿದೆ ಇಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದು. ಓಕೆ, ಇವೆಲ್ಲಾನು ರೈಟ್ ಆದಾಗ ಏನಿದೆ ನಾವು ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಓಕೆ, ಇದು ನಮ್ಮ ಒಂದು ಖುದ್ದಿನ ನಮ್ಮ ಒಂದು ಸ್ವಂತಿನ ಒಂದು ಇನ್ವೆಸ್ಟಿಂಗ್. ಓಕೆ, ಇಲ್ಲೇ ಮ್ಯೂಚುವಲ್ ಫಂಡಲ್ಲಿ ಏನಿದೆಯಪ್ಪ ಅಂದರೆ, ಅಲ್ಲೇ ಒಂದು ಮ್ಯೂಚುವಲ್ ಫಂಡಿನ ಒಂದು ಮ್ಯಾನೇಜರ್ ಇರ್ತಾನೆ. ಓಕೆ, ಮ್ಯೂಚುವಲ್ ಫಂಡಿನ ಮ್ಯಾನೇಜರ್ ನಾವು ಮಾಡೋದು ಏನು ಕೆಲಸ ಸ್ಟಾಕ್ ಮಾರ್ಕೆಟ್ನಲ್ಲಿ ಅದೇ ಅವನೇ ಮಾಡಿಬಿಡ್ತಾನೆ. ಏನು ಮ್ಯೂಚುವಲ್ ಫಂಡ್ನಲ್ಲಿ ಅವನೇ ಮಾಡಿ ಕೆಲಸ ನಮ್ಮ ರೊಕ್ಕನ ತೊಗೊಂಡೋಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಾಕಿ ಅವ ಸ್ಟಡಿ ಮಾಡಿ ಅವನೇ ರಿಟರ್ನ್ ತೊಗೊಂಡ್ಬಂದು ಚಾರ್ಟ್ ತೊಗೊಂಡು ಅವನೇನಿದಾನೆ ಅಲ್ಲೇ ನಮಗೆ ರಿಟರ್ನ್ ಕೊಡ್ತಾನೆ. ಓಕೆ, ಇವಾಗ ನಾವು ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಚಲೋಣ, ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಚಲೋಣ? ಯಾರು ಒಂದೇ ರೀ, ಕಂಪೇರ್ ಮಾಡಕ್ ಬರೋದಿಲ್ಲ. ಇಲ್ಲಿ ನಾವು ಚಲೋತ್ತಾಗಿ ಇನ್ವೆಸ್ಟ್ ಮಾಡಿದ್ರೆ ನಮಗೂ ರಿಟರ್ನ್ ಬಂದೇ ಬರುತ್ತೆ. ಸ್ಟಡಿ ಮಾಡಿ ನಾವು ಚಲೋತ್ತಾಗಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಇಲ್ಲೇ ರಿಟರ್ನ್ ಬಂದೇ ಬರುತ್ತೆ. ಇಲ್ಲಿ ನಾವು ರಿಟರ್ನ್ ಬರ್ಬೇಕಂದ್ರೆ ನಾವು ಮ್ಯೂಚುವಲ್ ಫಂಡ್ ಚಲೋ ಇದಿಲ್ಲ ಅಷ್ಟೇ ನೋಡ್ಬೇಕು. ಓಕೆ, ಇಲ್ಲಿ ನಮಗೆ ರಿಟರ್ನ್ ಬರ್ಬೇಕಂದ್ರೆ ಮ್ಯೂಚುವಲ್ ಫಂಡ್ ಚಲೋ ಇದೆಯೋ ಇಲ್ಲ ಅಂತ ಅಷ್ಟೇ ನೋಡ್ಬೇಕು. ಉಳ್ಕಿದ್ದೆಲ್ಲ ಮ್ಯೂಚುವಲ್ ಫಂಡ್ ಮ್ಯಾನೇಜರೇ ಸ್ಟಡಿ ಮಾಡ್ತಾನೆ, ಓದ್ತಾನೆ, ಏನೇನೆಲ್ಲಾನು ಪೂರ ಮಾಡಿ ಕೆಲಸ ಅವನೇ ರಿಟರ್ನ್ ತಂದು ಕೊಡ್ತಾನೆ. ಹೌದಾ? ಮ್ಯೂಚುವಲ್ ಫಂಡಿನ ಆಟೋಮೆಟಿಕ್ ಅಂತ ಹೇಳ್ಬೋದು. ಅವನೇ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಏನಂತಾನೆ ಅವನೇ ಮಾಡ್ತಾನೆ. ನಾವು ದುಡ್ಡು ಕೊಟ್ಟಿದ ಮೇಲೆ ಅವ ನಮಗೆ ಕೊಡ್ತಾನೆ ಯೂನಿಟು. ಓಕೆ, ಆ ಯೂನಿಟು ಲಾಂಗ್ ಟರ್ಮ್ದಲ್ಲಿ ಬಿಟ್ಟರೆ ತಾನೇ ಗ್ರೋ ಆಗುತ್ತೆ ಈ ಮ್ಯೂಚುವಲ್ ಫಂಡ್ನಲ್ಲಿ. ಇಲ್ಲೇ ನಾವು ಲಾಂಗ್ ಟರ್ಮ್ ಬಿಟ್ಟರೆ ನಾವು ನೋಡ್ತಿರ್ಬೇಕು, ಕ್ವಾರ್ಟರ್ ರಿಸಲ್ಟ್ ನೋಡ್ತಿರ್ಬೇಕು, ಕಂಪ್ನಿ ಚಲೋ ಇದೆಯಲ್ಲ ಅಂತ ನೋಡಬೇಕು, ನ್ಯೂಸ್ ನೋಡಬೇಕು, ಮತ್ತೆ ರಿಟರ್ನ್ ಬರ್ತಾ ಇದೆಯಲ್ಲ ಅಂತ ನೋಡಬೇಕು, ರೆವೆನ್ಯೂ ಆಗ್ತಾ ಇದೆಯಲ್ಲ ಅಂತ ನೋಡಬೇಕು, ಪ್ರಾಫಿಟ್ ಆಗ್ತಾ ಇಲ್ಲ ಅಂತ ನೋಡಬೇಕು, ಮತ್ತೆ ಪ್ರಮೋಟರ್ ಮತ್ತೆ ಹೋಲ್ಡಿಂಗ್ ಎಲ್ಲ ಹೇಗಿದಾವೆ ಅಂತ ನಾವು ಇಲ್ಲಿ ನೋಡಬೇಕು. 1 ವರ್ಷ ಇಲ್ಲಿ, 2 ವರ್ಷ ಇಲ್ಲಿ, 3 ವರ್ಷ ಇಲ್ಲಿ ಕ್ವಾರ್ಟರ್ ರಿಸಲ್ಟ್ ಬರ್ತಾಗ ಏನಿದೆ ಎಲ್ಲಾನು ಇಲ್ಲೇ ಹೋದಾಗೆ ಸ್ಟಡಿ ಮಾಡಬೇಕು. ಇಲ್ಲಿ ಜಾಸ್ತಿ ರಿಟರ್ನ್ ಬಂದೇ ಬರುತ್ತೆ. ಓಕೆ, ಇಲ್ಲಿ ರಿಟರ್ನ್ ಜಾಸ್ತಿ ಬರುತ್ತೆ, ಆದರೆ ಇಲ್ಲಿ ರಿಟರ್ನ್ ಕಮ್ಮಿ ಬರುತ್ತೆ. ಹೇಗಪ್ಪ ಅಂದರೆ, ಅವ ಚಾರ್ಜ್ ತೊಗೊಂತಾನೆ, ಮ್ಯೂಚುವಲ್ ಫಂಡ್ನಲ್ಲಿ ಮ್ಯಾನೇಜರ್ ಚಾರ್ಜ್ ತೊಗೊಂತಾನೆ. ಓಕೆ, ನಮಗೆ ನಾವು ಎಷ್ಟು ದೊಡ್ಡ ಹಣ ಹಾಕ್ತೇವೋ ಅಷ್ಟೇ ಇಲ್ಲಿ ನಮಗೆ ರಿಟರ್ನ್ ಬರುತ್ತೆ. ಇಲ್ಲಿ ನಾವು ಸ್ವಲ್ಪ ಅಮೌಂಟ್ ಹಾಕಿ ಬಿಟ್ರಪ್ಪ ಅಂದರೆ, ನಮ್ಮ ಒಂದು ಸ್ಟಡಿ ಕರೆಕ್ಟ್ ಇತ್ತಪ್ಪ ಅಂದರೆ ಇಲ್ಲಿ ರಿಟರ್ನ್ ಜಾಸ್ತಿ ಬಂದೇ ಬರುತ್ತೆ, ಗ್ಯಾರಂಟಿ ಇದೆ. ಇಲ್ಲಿ ಯಾಕಂದರೆ ನಮ್ಮ ಒಂದು ರಿಸ್ಕ್ ಇರುತ್ತೆ. ಇಲ್ಲೇ ನಮಗೆ ರಿಸ್ಕ್ ಇರೋಲ್ಲ, ಮ್ಯೂಚುವಲ್ ಫಂಡ್ನಲ್ಲಿ ರಿಸ್ಕ್ ಇರಲ್ಲ, ಇಲ್ಲಿ ನಮಗೆ ರಿಸ್ಕ್ ಇರುತ್ತೆ. ಯಾಕಂದ್ರೆ ಎಲ್ಲ ನೋಡ್ಬೇಕಲ್ಲ, ಒಂದೇ ಮಿಸ್ಟೇಕ್ ಆದರೆ ನಮ್ಮದು ಶೇರ್ ಕೆಳಗೆ ಹೋಗ್ಬಿಡುತ್ತೆ. ಓಕೆ, ಇಲ್ಲಿ ಒಂದು ಮೇನ್ ಪಾಯಿಂಟ್ ಇದೆ. ಇಲ್ಲೇನಿದೆ, ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಎಲ್ಲಾನು ನೋಡ್ತಾನೆ. ಓಕೆ, ಅವನೇ ಖುದ್ದಾಗಿ ಸ್ಟಡಿ ಮಾಡಿ ಮಾಡ್ತಿರ್ತಾನೆ. ಇಲ್ಲೇ ರಿಟರ್ನ್ ಕಮ್ಮಿ ಬಂದ್ರೂ ಕೂಡ ನಮಗೇನು ರಿಸ್ಕ್ ಇಲ್ಲ. ಇಲ್ಲಿ ಒಂದು ರಿಸ್ಕ್ ಇರ್ಬೋದು, ಇಲ್ಲಿ ಒಂದು ರಿಸ್ಕ್ ಇರೋಲ್ಲ. ಓಕೆ, ಇಲ್ಲಿ ರಿಸ್ಕ್ ಇರಬಾರ್ದಂದ್ರೆ ನಾವು ನೋಡ್ತಿರ್ಬೇಕು, ಸ್ಟಡಿ ಮಾಡ್ತಿರ್ಬೇಕು, ಎಲ್ಲಾನು ತಿಳ್ಕೊಂತಿರ್ಬೇಕು, ಏನಿದೆ ಎಲ್ಲ ರೇಟ್ ಇರಬೇಕು. ಅವಾಗ ಏನಿದೆ ಇಲ್ಲಿ ನಿಮಗೆ ರಿಟರ್ನ್ ಜಾಸ್ತಿ ಬರುತ್ತೆ. ಓಕೆ, ಬನ್ನಿ ಆದರೆ ಇನ್ನೊಂದು ನೋಡ್ತಾ ಇದ್ದೀನಿ. ನಮ್ಮ ಮೊಬೈಲ್ನಲ್ಲಿ ಇನ್ವೆಸ್ಟ್ ಮಾಡಿದ್ದು ನಾವು 1 ವರ್ಷದಲ್ಲಿ ಎಷ್ಟೆಷ್ಟು ರಿಟರ್ನ್ ಏನೇನು ಬಂದ ಅಂತ ನೋಡೋಣ. ಓಕೆ, ಇನ್ವೆಸ್ಟ್ ಮಾಡಿದಂಥ ಒಂದು ಮ್ಯೂಚುವಲ್ ಫಂಡಿನ ಹೆಸರು ಮೇಲೆ ಅಸೆಟ್ ಎಲ್ಎಸ್ ಟ್ಯಾಕ್ಸ್ ಸರ್ವಿಸ್ ಫಂಡ್ ಡೈರೆಕ್ಟ್ ಗ್ರೋತ್ ಅಂತೇಳಿ. ಓಕೆ, ಇಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ ನಾವು 1500. ಯಾವಾಗ ಇನ್ವೆಸ್ಟ್ ಮಾಡಿದ್ದೀವಿ? 2021 ನಾವು ಮಾಡಿದ್ದೀವಿ. ಇವಾಗ ನಮಗೆ ಬಂದಿರುವಂಥ ಒಂದು ರಿಟರ್ನ್ 1113 ರೂಪಾಯಿ ಬಂದಿದೆ. 1500 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀವಿ, 1113 ಬಂದಿದೆ. ಇನ್ನೂ ಒಂದು ಸ್ವಲ್ಪ 200-300 ಬಂದಪ್ಪ ಅಂದರೆ ಈ ನಮ್ಮ ರೊಕ್ಕ ಡಬಲ್ ಆಗ್ತವೆ. ಎಷ್ಟು ವರ್ಷ? 21, 22, 23, 24 3 ವರ್ಷ ಬಿಟ್ಟಿದ ಮೇಲೆ ಇಲ್ಲಿ ನಮಗೆ ಡಬಲ್ ಆಗ್ತವೆ. ಓಕೆ, ಎಷ್ಟು ದೊಡ್ಡ ಅಮೌಂಟು ಅಷ್ಟೇ ಇಲ್ಲೇ ರಿಟರ್ನು. ಓಕೆ, ಹಿಂಗಿದೆ. NAV ಕೂಡ ಅವತ್ತು ನಾವು 30 ತೊಗೊಂಡಿದ್ದೀವಿ, ಇವಾಗ ಆಗಿದೆ 53. ಇಲ್ಲಿ ನಮಗೆ ಕ್ಯಾಲ್ಕುಲೇಟರ್ ನಮ್ಮ ಒಂದು ಯೂನಿಟ್ ಇದೆ, ಅಲ್ಲಿ ಮಾಡಿಬಿಟ್ರೆ ಇನ್ನೊಂದು ವಿಡಿಯೋ ಇದೆ. ಆವಾಗ ಇನ್ನೊಂದು ವಿಡಿಯೋ ನಾನು ಬಿಟ್ಟಿದ್ದೀನಿ ಆಲ್ರೆಡಿ,
ಹೋಗಿ ವಾಚ್ ಮಾಡಿ. ಈ ರೀತಿಯಿಂದ ನಾವು ಎನ್ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದು ಕೊಟ್ಟಿದ್ದೀನಿ. ಓಕೆ, ನಮ್ಮ ಒಂದು ಚಾನಲ್ ಪೇಜ್ನಲ್ಲಿ ನಮ್ಮ ಚಾನಲ್ನಲ್ಲಿ ಕ್ಲಿಕ್ ಮಾಡಿ, ಮತ್ತು ಪ್ಲೇ ಲಿಸ್ಟ್ ಇರುತ್ತೆ, ಪ್ಲೇ ಲಿಸ್ಟ್ನಲ್ಲಿ ಹೌ ಟು ಗ್ರೋ ಮನಿ ತಿಳಿದೆ, ಹೋಗಿ ವಾಚ್ ಮಾಡಿ. ಓಕೆ, ಬನ್ನಿ ಹಾಗಾದರೆ ನೆಕ್ಸ್ಟ್ ನಾವು ನೋಡೋಣ. ಇದರಲ್ಲಿ ನೋಡಿದ್ದೀವಿ ನಾವು ಇನ್ವೆಸ್ಟಿಂಗ್. ಇಲ್ಲಿ ನಮಗೆ ಸಿಕ್ಕಿರೋಂಥ ಒಂದು 3 ವರ್ಷಕ್ಕೆ 1130 ರೂಪಾಯಿ. ಓಕೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ಎಷ್ಟಿದೆ ಅಂತ ನೋಡೋಣ. ಓಕೆ, ಇಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ನಲ್ಲಿ ಬಂದಿವಿ. NCL ರಿಸರ್ಚ್ ಅಂತೇಳಿ. ಓಕೆ, ಈ ಒಂದು ಕಂಪ್ನಿ, ಈ ಕಂಪ್ನಿ ಒಳಗಡೆ ನಾವು ಎದಕ್ಕೆ ಇನ್ವೆಸ್ಟ್ ಮಾಡಿದ್ವಿ ಅನ್ನೋದು ನಮಗೆ ಗೊತ್ತಿರಬೇಕಲ್ಲ. ಈ ಒಂದು ಕಂಪ್ನಿ ಏನು ಕೆಲಸ ಮಾಡುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕಲ್ಲ. ಈ ಕಂಪ್ನಿ ಚಲೋ ಇದೆ ಇಲ್ಲ ಅಂತ ನೋಡಬೇಕು, ಮುಂದಿನ ಫ್ಯೂಚರ್ ಹೇಗಿದೆ ಅಂತ ನೋಡಬೇಕಲ್ಲ. ಅದಕ್ಕೆ ಅಲ್ಲ, ಇದು NCL ಒಂದು ಪೇಪರ್ ಕಂಪ್ನಿ ಇದು, ಒಂದು ಪೇಪರ್ ಕಂಪ್ನಿ. ಓಕೆ, ಈ ಒಂದು ಪೇಪರ್ ಕಂಪ್ನಿ ಟೋಟಲ್ ರಿಟರ್ನ್ ನಮಗೆ ಕೊಟ್ಟಿರೋಂಥ ಒಂದು 3480 ರೂಪಾಯಿ. ನಿಮಗೆ ಆಗಲೇ ಹೇಗೆ ಇಲ್ಲಿ ರಿಟರ್ನ್ ಜಾಸ್ತಿ ಸಿಗುತ್ತೆ, ಅಲ್ಲಿ ರಿಟರ್ನ್ ಕಮ್ಮಿ ಸಿಗುತ್ತೆ ಅಂತೇಳಿ. ಓಕೆ, ನೋಡಿ ಅಲ್ಲಿ ಮ್ಯೂಚುವಲ್ ಮ್ಯಾನೇಜರ್ ಅವರು ಕೂಡ ಜಾಸ್ತಿ ತಗೊಂಡು ಹಿಂಗೆ ಅಂತೇಳಿ ಒಂದು ರಿಟರ್ನ್ ಕೊಡ್ತಾನೆ. ಓಕೆ, ಅಲ್ಲಿ ಅಮೌಂಟ್ ಹೆಂಗೆ ಜಾಸ್ತಿ ಇರುತ್ತೆ ಹಂಗೆ ರಿಟರ್ನ್ ಕೊಡೋನು ಬರುತ್ತೆ. ಓಕೆ, ಇಲ್ಲೇ ಅಮೌಂಟ್ ಕಮ್ಮಿ ಇದ್ರೂ ರಿಟರ್ನ್ ಜಾಸ್ತಿ ಬರುತ್ತೆ. ಯಾಕಂದರೆ ಇಲ್ಲಿ ನಮ್ಮ ಒಂದು ಖುದ್ದಾಗಿ ಒಂದು ಸ್ಟಡಿ ಇರುತ್ತೆ, ಸ್ವಂತ ಒಂದು ಸ್ಟಡಿ ಇರುತ್ತೆ. ಓಕೆ, ಇಲ್ಲಿ ನಾವೇ ಮಾಡಬೇಕು, ಇಲ್ಲಿ ನಾವೇ ರಿಸ್ಕ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಏನಾದ್ರು ಮಿಸ್ಟ್ ಆದರೆ ಇದನ್ನು ಕೂಡ ಬರೋದಿಲ್ಲ ರಿಟರ್ನ್. ಓಕೆ, ಒಂದು ಪೈಸಾನೂ ಬರೋದಿಲ್ಲ, ಹಂಗೆ ಅಷ್ಟು ರಿಸ್ಕಿ ಇದೆ. ಓಕೆ, ಟೋಟಲ್ ರಿಟರ್ನ್ಸ್ ನಮಗೆ ಬಂದಿರುವಂಥ 3480 ಶೇರ್, ನಮಗೆ 6000 ಶೇರ್ ಬಂದಿದ್ದಾವೆ. ಒನ್ ಡೇ ರಿಟರ್ನ್ ನೋಡಿ 120 ಮೈನಸ್ ಆಗಿದೆ. ಓಕೆ, ಒನ್ ಡೇ ರಿಟರ್ನ್ ಇದು 120 ಮೈನಸ್ ಆಗಿದೆ. ಈಗ 3480ನಲ್ಲಿ ಮೈನಸ್ ಆಗತ್ತೆ 120 ರೂಪಾಯಿ. ಮತ್ತೆ ಕೂಡ ನಾಳೆ ಇಲ್ಲ ನಾಡ್ದ ಮತ್ತೆ ನಾಡ್ದ ಒಂದು 6 ತಿಂಗಳ ಬಿಟ್ಟು ಮತ್ತೆ 3200 ಮತ್ತೆ 4000 ರೂಪಾಯಿನೂ ಆಗ್ಬೋದು. ಓಕೆ, ಕಂಪನಿ ಚಲೋ ಆಗ್ತಾ ಇದ್ರೆ, ಗ್ರೋ ಆಗ್ತಾ ಇದ್ರೆ ನಮ್ದು ಒಂದು ರೊಕ್ಕನ ಗ್ರೋ ಆಗ್ತಾ ಇರತ್ತೆ, ಇಲ್ಲಾಂದ್ರೆ ಇಲ್ಲ. ಓಕೆ, ನಾವು ಇನ್ವೆಸ್ಟ್ ಮಾಡಿದ್ವಿ 2021. ಇಲ್ಲಿ ಬರೀ 1 ವರ್ಷ ಆಯ್ತು. ಈಗ 24, 23 ಬರೀ 1 ವರ್ಷ ಆಯಿತು, 4000 ರೂಪಾಯಿ ರಿಟರ್ನ್ ಬಂದಿದೆ. ಓಕೆ, ಇಷ್ಟು ರಿಸ್ಕ್ ಇದೆ. ಓಕೆ, ಈ ಒಂದು ರಿಸ್ಕ್ ನೋಡ್ಬೋದು ನಾವು. ಅಲ್ಲೇ ಎಷ್ಟು ಇನ್ವೆಸ್ಟ್ ಮಾಡಿದ್ವಿ ಅಷ್ಟು ಮ್ಯೂಚುವಲ್ ಫಂಡ್ ರಿಸ್ಕ್ ಇಲ್ಲ, ಅದು ರಿಟರ್ನ್ ಬಂದಿದೆ, ಮಸ್ತಾಗಿ ರಿಟರ್ನ್ ಬಂದಿದೆ. ಆದರೆ ರಿಸ್ಕ್ ಇಲ್ಲ ಮತ್ತು ರಿಟರ್ನ್ ಕೂಡ ಕಮ್ಮಿ ಇದೆ. ಇಲ್ಲೇ ಮ್ಯೂಚುವಲ್ ಫಂಡ್ ಶೇರ್ ಮಾರ್ಕೆಟ್ನಲ್ಲಿ ರಿಸ್ಕ್ ಇದೆ. ನಾವು ಸ್ವಂತಾಗಿ ಸ್ಟಡಿ ಮಾಡಿದರೆ ಅಷ್ಟೇ ನಮಗೆ ರಿಟರ್ನ್ ಬರುತ್ತೆ. ಇಲ್ಲಾದರೆ ನಾವು ಸ್ಟಡಿ ಮಿಸ್ಟೇಕ್ ಆತಪ್ಪ ಅಂದರೆ ಇಲ್ಲೇನಿದೆ ರಿಟರ್ನ್ ಬರೋದಿಲ್ಲ. ಆದರೂ ಕೂಡ ರಿಟರ್ನ್ ಬಂದಿದೆ ಅಂದರೆ ನನ್ನ ಸ್ಟಡಿ ಕರೆಕ್ಟ್ ಇದೆ ಅಂತ ಒಂದು ಅರ್ಥ. ಬನ್ನಿ ಸೆಕೆಂಡ್ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ಥರ ಒಂದು ಅಮೇಜಿಂಗ್ ವಿಡಿಯೋಗೆ ವೆಲ್ಕಮ್. ಮತ್ತು ಅಮೇಜಿಂಗ್ ಇದೇ ಥರ ಒಂದು ಖತರ್ನಾಕ್ ವಿಡಿಯೋಗೆ ನಿಮಗಾಗಿ ಒಂದು ಸಪೋರ್ಟ್ ಮಾಡಬೇಕು, ಒಂದು ಸಬ್ಸ್ಕ್ರೈಬ್. ಬನ್ನಿ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ ಇದೇ ಥರ ಒಂದು ಅಮೇಜಿಂಗ್ ವಿಡಿಯೋ. ಮತ್ತು ಇದೇ ಥರ ಒಂದು ನೆಕ್ಸ್ಟ್ ವಿಡಿಯೋ ಬರ್ತಾ ಇದೆ ಶೇರ್ ಮಾರ್ಕೆಟ್ನ ಬಗ್ಗೆನೇ. ಮತ್ತು ಎಷ್ಟು ನಾವು ಹಣ ಇಟ್ಟರೆ, ಮತ್ತು ಎಷ್ಟು ನಾವು ಶೇರ್ ಖರೀದಿ ಮಾಡಿದರೆ, ಮತ್ತು ಎಷ್ಟು ನಾವು ಈ ಲಾಂಗ್ ಟರ್ಮ್ನಲ್ಲಿ ಇದ್ದರೆ ಅದು ನಮಗೆ ರಿಟರ್ನ್ ಎಷ್ಟು ಬರ್ತಂತ ನಾವು ನೋಡೋಣ. ಸೆಕೆಂಡ್ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಮತ್ತು ವಿಚಾರ ಮಾಡೋಣಂತೆ. ಈ ಒಂದು ವಿಡಿಯೋ ಬರೀ ಡಿಸ್ಕ್ಲೇಮರ್. ಬನ್ನಿ ನಾನು ಸ್ಟಡಿ ಪರ್ಪಸ್ ಆಗಿ ಮಾಡ್ತಾ ಇದ್ದೀನಿ. ಮತ್ತು ಸೆಕೆಂಡ್ ವಿಡಿಯೋ ಸಿಗ್ತೀನಿ ಇದೇ ಥರ ಒಂದು ಅಮೇಜಿಂಗ್ ವಿಡಿಯೋಗೆ. ಬಾಯ್.